ಒಬ್ರು ನಮ್ ಜೊತೆಯಲ್ಲಿ ಶೇಖರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರನ್ನು ಪ್ರಶ್ನೆ ಕೇಳ್ಕೊಂಡು ವಾಪಸ್ ಬರ್ತೀನಿ. ಬಂದೆ ಸುಮಾ ಮೇಡಮ್. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು, ಅನಿತಾ ಕುಮಾರಸ್ವಾಮಿ ಅವ್ರದ್ದು ಜಾಗ ಇತ್ತಂತೆ, ಇದೆಯಂತೆ. ಅದನ್ನ ಅವರೊಂದು 6 ಲಕ್ಷ 10 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ತಗೊಂಡಿದ್ರಂತೆ ರಾಜುಗೌಡ್ರೆ. ನಮ್ದಲ್ಲ ಅನ್ನೋ ರೀತಿಯಲ್ಲಿ ಇದ್ರು. ಯಾವಾಗ ಇದಕ್ಕೆ ದುಡ್ಡು ಬರುತ್ತೆ ಅಂತ ಗೊತ್ತಾಗುತ್ತೋ ಇಮಿಡಿಯೇಟ್ ಆಗಿ GBATಗೆ ಪತ್ರ ಬರೆದ್ಬಿಟ್ರಂತೆ, ಅಕೌಂಟ್ಗೆನೆ ಬರಬೇಕು ಅಂತ ಹೇಳಿ ಹೇಳ್ಕೊಂಡ್ಬಿಟ್ಟಿದ್ದಾರಂತೆ. ಈಗ 25 ಲಕ್ಷ ಬೆಲೆ ಬಾಳಬಹುದಂತೆ, 2 ಕೋಟಿ ಪರಿಹಾರ ಕೊಡ್ಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳ್ತಿರೋದು ನಾನಲ್ಲ ಸರ್, ಅಲ್ಲಿನ ಶಾಸಕರೇ ಹೇಳ್ತಾ ಇರೋದು. ಅಲ್ಲಿಗೆ ಪರಿಹಾರದ ಆಸೆಗೋಸ್ಕರ ಅವರು ಕೂಡ ಪತ್ರ ಬರೆದಿದ್ದಾರೆ, ಪರಿಹಾರ ನಮ್ಮ ಅಕೌಂಟ್ಗೆ ಬರಬೇಕು ಅಂತ. ಆದ್ರೆ ಬೀದಿಲ್ ರೈತರನ್ನು ರೊಚ್ಚಿಗೆ ಎಬ್ಬಿಸ್ತಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅಲ್ಲಿನ ಶಾಸಕರು ಇದೇ ಒಂದು 5 ವರ್ಷಗಳಿಂದ 6 ವರ್ಷಗಳಿಂದ ಇದೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಯಾಕ್ರಪ್ಪ ರೈತರನ್ನು ಒಕ್ಲೆಬ್ಬಿಸ್ತೀರಿ, ರೈತರು ಹೆಂಗೋ ಬೆಳೆ ಬೆಳ್ಕೊಂಡು ನೆಮ್ಮದಿಯಾಗಿದ್ದಾರೆ. ನಮ್ಮ ಮಾಗಡಿ ಜಿಲ್ಲೆ ನಮ್ಮ ಮಾಗಡಿ ತಾಲೂಕಿನ ರೈತರು ಈ ಬಿಡದಿ ಕೂಡ ಮಾಗಡಿಗೆ ಬರ್ತದೆ, ಅವ್ರನ್ನ ಒಕ್ಲೆಬ್ಬಿಸ್ತಿರಲ್ಲ, ಮಾನ ಮರ್ಯಾದೆ ಇದೆಯಾ ಅಂತ ಇದೇ ಸರ್ಕಾರಗಳನ್ನ ಪ್ರಶ್ನೆ ಮಾಡಿದ್ರು. ಆದ್ರೆ ಅಲ್ಲಿಂದ 2 ಪಕ್ಷ ಚೇಂಜ್ ಆಗಿದ ತಕ್ಷಣ ಅವ್ರ ನಾಲ್ಗೆ ಡಬಲ್ ಕ್ರಾಸ್ ಆಗೋಯ್ತು. ಅದು ಯಾವ 2 ನಾಲ್ಗೆನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ನಮ್ಮ ಶಾಸಕರು, ಮತ್ತೆ DK ಶಿವಕುಮಾರ್ ಅವರು ಒಂದು ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಪ್ರಾಜೆಕ್ಟ್ ಅನ್ನು ಕೈ ಬಿಡಲ್ಲ. ಈ ರಾಜ್ಯ ಅವ್ರ ಅಪ್ಪನ ಆಸ್ತಿ ಅಲ್ಲ. ದೊಡ್ಡ ಹಳ್ಳಿ ಕೆಂಪೇಗೌಡರು ಮಗನಾದ ಶಿವಕುಮಾರ್ ಅವರೇ, ಈ ರಾಜ್ಯಕ್ಕೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿರೋದು ನಿಮ್ ಇಷ್ಟ ಬಂದಂಗ್ ದರ್ಬಾರ್ ಮಾಡ್ಲಿಕ್ಕಲ್ಲ, ರೈತರನ್ನ ವಿಶ್ವಾಸಕ್ಕೆ ತಗೊಳ್ಳಿ. ನಾವ್ ಹೇಳ್ತಾ ಇದೀವಿ, ನೀವು 80%, 89%, 70%, 60% ಯಾರ್ಯಾರೋ ಚಮಚಂ ಭಟ್ರನ್ನ ಬಿಟ್ಟಿ ಮಾತಾಡ್ಸೋದಲ್ಲ. ಒಂದು ಶ್ವೇತ ಪತ್ರ ಹೊರಡಿಸ್ರಿ. ತಾಕತ್ತಿಲ್ಲನ್ರಿ ಒಬ್ಬ ಮುಖ್ಯಮಂತ್ರಿ ಆಗಿ 7481 ಎಕರೆನ ನೀವು ಅಕ್ವೈರ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯಾರ್ದೋ ರೈತರು ಕೊಡ್ತಾರೆ. ಯಾಕೆ ಅಷ್ಟು ನಿಮ್ಮ ಹತ್ರ ಡೇಟಾ ಸಿಗ್ತಾ ಇಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? ಸುಮ್ನೆ ಕೆಲ್ಸಕ್ಕೆ ಬರ್ದೇ ಇರೋ ಅಂತ ಮಾತಾಡ್ಲಿಕ್ಕೆ. ಕೆಲ್ಸಕ್ಕೆ ಬರ್ದೇ ಇರೋ ಮಾತ್ ಬೇಡ. ನಿಮಗ್ ದಮ್ ಇದೆಯಾ, ತಾಕತ್ ಇದೆಯಾ? ನಾನೇ ಕೇಳ್ತಾ ಇದ್ದೀನಿ, ದಮ್ ಇದೆಯಾ, ತಾಕತ್ ಇದೆಯಾ? ನಾನು ಒಬ್ಬ ರೈತನ ಮಗ, ಅರ್ಥ ಆಯ್ತಾ? ದಮ್ ಇದೆಯಾ, ತಾಕತ್ ಇದೆಯಾ? ನಾಳೆ ಬೆಳಗ್ಗೆ ನೇರವಾಗಿ ಬೆಳಗ್ಗೆ ಕೂತು ನೀವು ರೈತರು ಇಷ್ಟು ಜನ ಕೊಟ್ಟಿದ್ದಾರೆ, ಅವ್ರ ಹೆಸರು, ಫೋನ್ ನಂಬರ್ ಡಿಸ್ಪ್ಲೇ ಮಾಡಿ ಮಾಧ್ಯಮಗಳಿಗೆ. ದಮ್ ಇಲ್ವಾ? ಒಂದು. ಎರಡನೇದು, ನಮ್ಮ ನಟರಾಜ್ ಗೌಡ್ರು ಆಗ್ಲೇ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟ್ರು. ಹೌದು ಸ್ವಾಮಿ, ಅವ್ರಿಗೂ ಈಗ ಮುಖ್ಯಮಂತ್ರಿಗೆ ಅಧಿಕಾರ ಇದೆ, ಸೆಂಟ್ರಲ್ ಮಿನಿಸ್ಟರ್ಗೆ ಅಧಿಕಾರ ಇಲ್ವಾ? ಇದೇ ರೈತ ಹೋರಾಟಗಳನ್ನ ಕಟ್ಟಿದಂತ ನಂಜುಂಡ ಸ್ವಾಮಿ ಅವರ ನೇತೃತ್ವದಲ್ಲಿ ಬೆಳೆದಂತ ಇದೇ ಸರ್ಕಾರದ ಮುಖ್ಯಮಂತ್ರಿಗಳು, ಕುಮಾರಸ್ವಾಮಿ ಅವರು 2 ಸತಿ ಮುಖ್ಯಮಂತ್ರಿ ಆಗಿದ್ರು, ಯಾವ ರೀತಿ ಆಡಳಿತ ಕೊಟ್ಟಿದ್ರು ಅಂತ ಇಡೀ ನಾಡಿನ ಜನತೆ ಗೊತ್ತಿದೆ. ಇನ್ನೂ ಮುಖ್ಯಮಂತ್ರಿ ಆಗಿ ಇನ್ನೂ ಸರಿಯಾಗಿ ಕಣ್ಣೇ ಬಿಟ್ಟಿಲ್ಲ. ಅವರು ರೈತರ ವಿರುದ್ಧ ಬುಲ್ಡೋಸ್ ನೀತಿಗೆ ಹೋಗ್ತಾರಲ್ಲ, ಅದನ್ನ ಜನ ಸಹಿಸ್ಕೊಳ್ಳಲ್ಲ. ಇದೇ ನಂಜುಂಡ ಸ್ವಾಮಿ ಅವರು ಯಾವುದೇ ಅಧಿಕಾರಿಗಳ ಜೊತೆ ಮಾತಾಡ್ಬೇಕು ಅಂದ್ರೆ ರೈತರ ಸಮ್ಮುಖದಲ್ಲಿ ಮಾತಾಡ್ತಾ ಇದ್ರು ಅಲ್ವಾ? ನಾವು ರೈತರ ಪರ ಅಂತ ಹೇಳ್ತಿರಲ್ಲ, ಬನ್ನಿ ಓಪನ್ ಡಯಾಸ್ ಅಲ್ಲಿ. ನಿಮಗ್ ಸೆಕ್ಯೂರಿಟಿ ಬೇಕಾ? ಇಡೀ ಕರ್ನಾಟಕದ ಅರ್ಧ ಪೊಲೀಸ್ ಫೋರ್ಸ್ ಅನ್ನ ನಿಲ್ಸ್ಕೊಳ್ಳಿ. ನಮ್ಗೆ ಯಾವ ಫೋರ್ಸ್ ಬೇಡ ಸ್ವಾಮಿ, ರೈತರ ಜೊತೆನೆ ಇರ್ತೀವಿ. ರೈತರ ಮುಂದೆ ಚರ್ಚೆ ಮಾಡಿ. ವಿಧಾನಸೌಧದಲ್ಲಿ ಶಾಸನ ಸಭೆ ಮಾಡ್ತೀರಾ, ನಾವಿಲ್ಲ ಅಂತ ಹೇಳಲ್ಲ. ನೀವು ಶಾಸನ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ರೈತರ ಬದುಕನ್ನ ನೀವು ಹಸನಾಗಿಸ್ಬೇಕೇ ವಿನಃ ಇನ್ನೊಂದು ಮಾಡಬಾರ್ದು. ಆಮೇಲೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಹೇಳ್ತಾ ಇದ್ರು, ಅಲ್ಲಿ ಕಜ್ಜಿ ಹತ್ಕೊಂಡ್ಬಿಡ್ತಾ ಇದೆ ನೀರಿಂದ. ಸರಿ ಸ್ವಾಮಿ, ನೀವು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ? ಕಳೆದ 10-15 ವರ್ಷದಿಂದ ಒಂದ್ ಸರ್ಕಾರಕ್ಕೆ ಒಂದು ಲೆಟರ್ ಬರೆಯಕ್ಕಾಗ್ಲಿಲ್ವಾ? ನಿಮ್ಗೆ ನೀರಿನ ಶುದ್ಧೀಕರಣದ ಬಗ್ಗೆ ಯೋಚನೆ ಮಾಡ್ಲಿಲ್ವಾ? ಕಲರ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಬಂದು ಕೂತಿದ್ದೀರಾ ಅಂದ್ರೆ ಅಲ್ಲ, ಕೇಳಿ. ದುಡ್ದಿದ್ರಿಂದ ಒಂದ್ ನಿಮಿಷ, ಎಲ್ಲಿಂದಾನು ಬಂದಿಲ್ಲ, ದುಡ್ದಿದ್ರಿಂದ ಬಂದಿದ್ದೀರಿ. ಮತ್ತೆ ಆ ಜನಕ್ಕೆ ದುಡಿಯಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಲೆಕ್ಕಕ್ಕೆ ನೀವು ರೈತರನ್ನ ಮಾತಾಡ್ತಾ ಇದ್ದೀರಾ ಅಂದ್ರೆ